ಏನ್ ಕೇಳೋದ್ರಿ ಎಲ್ಲ ಊರಿಗೆಲ್ಲ ಸಿದ್ಧಾಂತಗಳು ಹೇಳ್ತೀರಿ ಗೊತ್ತಾಗಲ್ವಾ? ಅಲ್ಲ ಸರ್, ನೀವು ಕೇಳಿ ಸರ್, ನೀವೇ ಹೇಳ್ತಾ ಇದ್ದೀರಾ. ಏನ್ ಹೇಳಿ ಸರ್, ಯಾರು ಸೈಡ್ ಮಾಡಿಬಿಟ್ಟಿದ್ದೀವಿ. ಕೊಡೋದು ಡಾಕ್ಯುಮೆಂಟ್ಸ್ ನೋಡೋಣ, ಸೈಡ್ ಮಾಡಿರೋದನ್ನ ನಮ್ಮ ಹತ್ರ ಇಲ್ಲ. ನೀವು ಏನೋ ಎಲ್ಲ ಬಂದ್ಬಿಟ್ಟು ಅಲ್ಲಿ ಮಜಾ ಮಾಡ್ತೀರಲ್ಲ ನೀವು. ಕುರಿ ಶೆಡ್ ಹಾಕೊಂಡು ನೋಡಿ ಎಂಜಾಯ್ ಮಾಡ್ತಾ ಇದೀಯಾ? ಕುರಿ ಶೆಡ್ ಕೌನ್ಸಿಲರ್ ಆಗಿದ್ದಾನ, ಕೌನ್ಸಿಲರ್ ಕೆಲಸ ಕೌನ್ಸಿಲರ್ ಆಗಿದ್ದಾನು ಪ್ರಾಪರ್ಟಿ ಕಾಪಾಡಬೇಕು. ಇದು ನಿನ್ನ ಕೆಲಸ. ನೀನೇ ಕಾಪಾಡ್ಕೊಂಡು ಬಂದಿರೋ ಸರ್. ಹೇಳ್ತೀನಿ, ಜನ ಎಲ್ಲ ಕೇಳ್ತಾರೆ ಹಿಂಗ್ ಆಗ್ತಾ ಇದೆ. అలా సార్ మీరు అర్థం చేసుకోవాలా. ఇది మీ గవర్నమెంట్ ప్రాపర్టీ చెప్పారు. ఎవరో సైడ్లు ಕೇಳ್ರಿ, ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಸರ್? ದಂಡಿತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವೇ ಕಂಪ್ಲೇಂಟ್ ಹಾಕಿರೋ, ಇದು ಕಂಪ್ಲೇಂಟ್ ಹಾಕ್ಸಿರೋದು. ನೀವು ಇವಾಗ ಬಂದಿತ್ತು, ನಿಮ್ಗೆ ಗೊತ್ತಿಲ್ಲ ಏನು ನೀವು ಕೇಳ್ತಾ ಇದ್ದೀರಾ ನಮ್ಗೆ? ಪಕ್ಕದಲ್ಲಿ ಕಾಂಪ ಇದೆ ಅಲ್ಲ ಸರ್, ಕೇಳಿ ನೀವು. ಪಕ್ಕದಲ್ಲೇ ಇದು ಪಾರ್ಕ್ ಇದೆ, ಅದು ನೀವು ಕಾಂಪೌಂಡ್ ಹಾಕಿ ನೋಡೋಣ. ತೆಗಿಯಪ್ಪ ಇದು ಫಸ್ಟ್ ಮಾಡಿ ಸರ್. ನೀವು ನಮ್ಗೆ ರೋಪ್ ಹಾಕ್ಬೇಡಿ ಸರ್. ನೀವು ರೋಪ್ ಹಾಕ್ಬೇಡಿ ಸರ್. ನೀವು ರೋಪ್ ಹಾಕ್ಬೇಡಿ. ನೀವು ರೋಪ್ ಹಾಕ್ಬೇಡಿ ನಮ್ಗೆ. ನಾವು ತೆಗಿತಾ ಇದ್ದೀವಿ ಅಷ್ಟು. ಸರ್ ಅದು ಏನ್ ಹೇಳ್ತಾ ಇಲ್ಲ, ನಾವು ತೆಗಿತಾ ಇದೀವಿ ಅಂತ ಹೇಳ್ತಾ ಇರೋದು. ಅಂತ ಕೇಳ್ತಾ ಇರೋದು ತೆಗಿತಾ ಇದೀವಿ ಸರ್. ನಾವು ಕೌನ್ಸಿಲರ್ ಆಗಿ ಇಲ್ಲಿ ನೀವು ಎಂಕ್ವೈರಿ ಮಾಡಿ ಕೌನ್ಸಿಲರ್ ನಾವು ಮಾಡಿದ್ರೆ ಇಲ್ಲಿ ಬಿಡಿ. ನೀವು ಕಾಯ್ತಾ ಇದ್ರಿ ಟೈಮ್ ಆಗ್ಬಿಡ್ಲಿ ಅಂತ ಅಷ್ಟೇ. ನೀವು ನಮ್ಗೆ ಗೊತ್ತು ಸರ್, ಎಲ್ಲ ಗೊತ್ತು ಸರ್ ನಮ್ಗೆ. इन्हें चिक्के नहीं तो ये करता भाई इन्हें हम लोग पार्टिज्म देखो बात करता सी ना हमना ಹಂಗೆ ಮಾತಾಡೋ ಸರ್. ಹಂಗೆ ಮಾತಾಡೋದು ನೀವು. ಪಾರ್ಟಿಸಮ್ ನೋಡ್ಬಿಟ್ಟು ಮಾತಾಡ್ತೀರಾ ನೀವು ಸರ್? ಇದು ಹಂಗೆ ಮಾಡೋದು ನೀವು ಏಜೆಂಟ್, ಕಾಂಗ್ರೆಸ್ ಏಜೆಂಟ್ ಸರ್ ನೀವು. ಸರ್ ಇರಿ ಸರ್, ಹೋಗಿ ಸರ್. ನೀವು ಸುಮ್ಮನೆ ಮಾತಾಡ್ಬೇಡಿ ಸರ್. ನೀವು ಹೋಗಿ ಸರ್. ಮಾತಾಡ್ತಾರ ಸರ್ ನೀವು. ಅದು ಎಲ್ಲ ಬಿಡ್ಬಿಡಿ ಸರ್. ನೀವು ಅದು ಎಲ್ಲ ಬಿಡ್ಬಿಡಿ ಸರ್. ನೀವು ಇನ್ನೇನು ಸರ್? ನೀವು ಸರ್ ಹೋಗಿ ಸರ್. ನೀವು ಬೇರೆ ಮಾತಾಡಬೇಡಿ ಸರ್. ನೀವು ನಮ್ಗೆ ಮಾತಾಡ್ಬೋದು ಸರ್. ಹೋಗಿ ಸರ್. ಸರ್ ಹೋಗಿ ಸರ್. ಸರ್ ನಾನು ಆಗ್ತಾ ಇದ್ದೀನ ನಿಮ್ಮ ಹತ್ರ మాట్లాడుతున్నాడు లెక్కే లేదు. बात करता सो त्रांग आपको हम ತೆಗಿತಾ ಇದೀವಿ ಅಂತ ಹೇಳ್ತಾ ಇಲ್ಲ ನಿಮಗೆ. ಮಾತಾಡಿದ್ ಲೆಕ್ಕ ಇಲ್ಲ ಸರ್. ಕೌನ್ಸಿಲರ್ ಇವಾಗ ಎಲೆಕ್ಷನ್ ಆದ್ಮೇಲೆ ಇನ್ನ ಈ ಟೈಮ್ ಇದಲ್ಲ. ಕಾಂಗ್ರೆಸ್ ಏಜೆಂಟ್ ಸರ್ಕಾರಿ बात करता सो त्रांगिನ हमना ಒಳಗಡೆ ಏನಕ್ಕೆ ಹಾಕ್ತೀರಾ ಸರ್? ಮಾತಾಡಿದ ಮೇಲೆ ಅಷ್ಟೇ ನೋಡು. ಮಾಡಿ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇದ್ದ. ಕಾಂಗ್ರೆಸ್ ಏಜೆಂಟ್ ಎಲ್ಲಿ ನೋಡಿದ್ದೆ ಕೊಡು, ಆಧಾರ ಕೊಡು. ಇನ್ನೇನು ಮಾತಾಡೋದು? ಮಾಜಿ ಕೌನ್ಸಿಲರ್ ಅಲ್ಲ ನಾನು. ಮಾತಾಡಿ ಸರ್, ಮಾತಾಡಿ ಸರ್. ನೀವು ಮೊಂಡತನ ಕೆಲಸ ಮಾಡಿದ್ರೆ ನಾಚಿಕೆ ಆಗಲ್ವಾ ಸರ್? ನಿಮ್ಗೆ ಗೊತ್ತಿದ್ದ ಅಂತ ಯಾರಮ್ಮ ಮಂಜೆ ಆಗ ಪೂಜೆ ನಮ್ಗೆ ಏನು ಗೊತ್ತ ಸರ್? ಇದು ಯಾರು ನಿಮ್ಗೆ ಹುಟ್ಟದ ನನ್ನ ಮಗ ಮಾಡ್ತಿರೋದು ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಸರ್ ನನ್ಗೆ ಗೊತ್ತಿಲ್ಲ. ಅದು ಇನ್ನೇನು ಸರ್ ಹೇಳೋದು ನಿಮ್ಗೆ? ಒಂದು ಮಾತಾಡಿ ಸರ್, ಕರೆಕ್ಟ್ಗೆ ಮಾತಾಡಿ ಸರ್. ನಾನು ಒಂದು ಮಾಜಿ ಕೌನ್ಸಿಲರ್ ಅಲ್ಲ. ನೀವು ಮಾತಾಡೋದು ಬಾತ್ ಢಂಗ್ ಸಿಕ್ಕಾನಿ ನೀವು ಕಟ್ಟಿದ್ದೀರಲ್ಲ, ಸಾಕು ಬಿಡಿ. ಅವೇ ಹಣ್ಣು ಮಾಲು ನೀವು ಕನೀಸ
मैं बोल कभी भेटू मुझे मालूम नहीं वो अभी काउंसिलर इलेक्शन आए तक भी काउंसिलर इसमें क्या करे మేమేమి కబ్జా చేసుకుంటాంలే సార్ కాదు అట్లా కాదు సార్ మేమేమి కబ్జా చేసుకుంటాం లేదు ఇది మేమేమి కబ్జా చేసుకుంటాం లేదు మీకు ఏమైనా రాంగ్ మాట్లాడుతా ఉన్నామా కాదు తెలుసా ಮುಟ್ಟಾಳೆ ಗೌರ್ಮೆಂಟ್ ಪ್ರಾಪರ್ಟಿನೇ ನಂದೊಂದು ಹೇಳ್ದ ನಾನು ಪ್ರಾಪರ್ಟಿ ನಂದೊಂದು ಹೇಳಿದ್ರ ಸರ್ ಅದು ಯಾರೋ ಸೈನ್ ಮಾಡಿದ್ರು ಸರ್ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು ಯಾರು ಒಳಗಡೆ ಬರಕ್ಕೆ ಅಯ್ಯೋ ಗೌರ್ಮೆಂಟ್ ಪ್ರಾಪರ್ಟಿ ಒಳಗಡೆ ಬರಕ್ಕೆ ನೋಡಿ ಹೋಗಿ ಕಾಂಪೌಂಡ್ ಹಾಕಿದ್ದಾರೆ ಶೆಡ್ ಹಾಕಿದ್ದಾರೆ ಅದು ತೆಗೀರಿ ಅಲ್ಲಿ ರೋಡ್ ಇಲ್ಲ ಯುಜಿಡಿ ಏನಿಲ್ಲ ಅಲ್ಲಿ देखिए फर्स्ट देखो मालूम बात करो जी कौन बेटा बात करने का रहता नहीं पकड़ को काढ़ा जी ಮಾನ ಮರ್ಯಾದೆ ಗೌರ್ಮೆಂಟ್ ಪ್ರಾಪರ್ಟಿ ಎನ್ಕ್ವೈರಿ ಮಾಡಿದ್ದೀರಾ ಮತ್ತೆ ಮಾನ ಮರ್ಯಾದೆ ಕಾದು ಸರ್ ಅದು ಪಕ್ಕಲ ಬಾರಕ್ಕೆ ಏನು ನಮಗೆ ಮಾನ ಮರ್ಯಾದೆ ಅಂತ ನಮಗೆ ತೆಗಿಯಪ್ಪ ಇದು ಅದು ಪಕ್ಕಲ ಕಾಂಪೌಂಡ್ ಏನು ಬಾರಕ್ಕೆ ಹಚ್ಚ ಬೇಕಾ दालों कांपाउंड मालूम होता है गवर्नमेंट आदमी को क्या मालूम होता है दाल तो सबको भी डालो गवर्नमेंट हम नको करे को मट्टी खाने का काम करे मट्टी खाने काम करे नहीं वो बात उल्टी बात करना को तुम्हें ಅದು ಬೇರೆ ನೀವು ಒಳಗಡೆ ಬಂದಿದ್ದೀರಾ ಅಂತ ಆಕ್ಯುಪೈ ಮಾಡ್ಕೊಂಡು ఇది మేము పెట్టిన కోసమే అమ్మేస్తా ఉంటాం జనాలు ಗವರ್ಮೆಂಟ್ ಪ್ರಾಪರ್ಟಿ ఇక్కడ ఉన్ని కాపాడిన కోసమే ఉండేది లేకుంటే సైడ్లు చేసి ఉండేది సైడ్ बनादाल को पेपर ले लगाया था सुना लाल मालूम है तुमने जब पूछो ना तो सब अंदर बकरा डाल कब्जा कर लो बकरा डाल खाई नहीं हमें पानी सो तो जेल में सो जेल को खाया तो कैसा बात करना वैसा बात करना छोड़ भाई एजेंट चट में एजेंट होको जैसा बात कर रहा क्या भी नहीं होता तुम्हें कांग्रेस खबर लगे छोड़ो बात करने का ढंग सीखना पड़ता है अब बात करे कि नहीं करे क्या करेंगे सिर्फ बड़ी सलेम को उनको पता चल क्या तो टेंशन लेना हमें अभी तू छोड़े सकते प्रॉपर्टी हम दूसरे से छोड़ा ले हते तो भला होता आधे कदा नुकसान అనాశక్తి కాదు సార్ అతో ఇది ఉంటుంది రికార్డింగ్ మీరు ఏం చెప్పేది లేదు మాట ఉంటుంది बात करें सामने क्या बोला होगा हमारे साइड है बराबर
ಈಗಿನ ವಾರ್ಡ್ ನಂಬರ್ 26ರ ಮಾಜಿ ನಗರಸಭೆ ಸದಸ್ಯರು ಸಲೀಂ ಆಲಿಯಾಸ್ ಅಲ್ಲು ತನ್ನ ಮನೆ ಎದುರುಗಡೆ ಇರುವಂಥ ಸರ್ಕಾರಿ ಪ್ರಾಪರ್ಟಿ ಪಾರ್ಕನ್ನು ಸುಮಾರು ವರ್ಷಗಳಿಂದ ಕಬ್ಜಾ ಮಾಡಿಕೊಂಡು ಎನ್ಕ್ರೋಚ್ ಮಾಡಿ ಕಾರ್ ಶೆಡ್ಡು ಮತ್ತು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರಿಗೆ ಯಾರಿಗೂ ಸಹ ಬಿಡದಾಗೆ ಅಬ್ಸ್ಟ್ರಕ್ಟ್ ಮಾಡಿ ತನ್ನ ವಶದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿರುವಂಥ ಒಂದು ಪಾರ್ಕನ್ನು ಕಬ್ಜಾ ಮಾಡಿಕೊಂಡು ತನ್ನ ಅಧೀನದಲ್ಲಿ ಇಟ್ಕೊಂಡು ಅನುಭವಿಸ್ತಾ ಇದ್ರು. ಇದರಿಂದ ಸಾರ್ವಜನಿಕ ವಲಯದಲ್ಲೂ ಸಹ ಸುಮಾರು ನನಗೆ ಫೋನ್ ಮಾಡಿದಾಗ ನಾನು ಪರಿಶೀಲನೆ ಮಾಡಿ ಗೌರವವಾಗಿ ಅವರಿಗೆ ತೆರವು ಮಾಡಲಿಕ್ಕೆ 4 ದಿನ ಮೊದಲೇ ಹೇಳಿ ಹೋಗಿದ್ದೆ. ನನ್ನ ಸಿಬ್ಬಂದಿ ಕಡೆಯಿಂದ 4 ದಿನ ಮೊದಲೇ ತೆರವು ಮಾಡಿ ನೀವು ಒಬ್ಬ ನಗರಸಭೆ ಮಾಜಿ ಸದಸ್ಯರಾಗಿದ್ದುಕೊಂಡು ಸರ್ಕಾರಿ ಪ್ರಾಪರ್ಟಿನ ಕಾಪಾಡೋದು ನಿಮ್ಮ ಹಕ್ಕು ಮತ್ತು ಧರ್ಮ, ಅದೇ ರೀತಿ ನೀವು ಮಾಡ್ತಿರೋ ತಪ್ಪಿದೆ ಅದನ್ನು ತೆಗೀರಿ ಅಂತ ನಾನು ಅವ್ರಿಗೆ ಗೌರವವಾಗಿ ಹೇಳಿ ಹೋಗಿದ್ದೆ. ಆದರೂ ಸಹ ಬೇಜವಾಬ್ದಾರಿಯಿಂದ ಏನು ಮಾಡ್ತಾರೆ ಮಾಡಲಿ ಅಂತ ಅವರು ಇದುವರೆಗೂ ಮಾಡಿರಲಿಲ್ಲ. ಸೊ ಅದರಂತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಗಮನಕ್ಕೆ ತಂದು ಕೂಡಲೇ ಏನು ಎನ್ಕ್ರೋಚ್ ಮಾಡಿದ್ರು ಆ ಪ್ರಾಪರ್ಟಿನ ತೆರವು ಮಾಡಿದ್ದೇನೆ, ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಇದು ಅಕ್ಷಮ್ಯ ಅಪರಾಧವೂ ಸಹ. ನಗರಸಭೆ ಸದಸ್ಯನಾಗಿದ್ದುಕೊಂಡು ಮಾಜಿ ಸದಸ್ಯನಾಗಿದ್ದುಕೊಂಡು ಅವರಿಗೆ ಏನು ಇಲ್ಲಿರೋಂಥ ಜನರಿಗೆ ಇದನ್ನು ಉಪಯೋಗಕ್ಕೆ ಅವರು ಮಾಡಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ತನ್ನ ಕರ್ತವ್ಯವನ್ನು ಮರೆತು ತಾನೇ ಕಬ್ಜಾ ಮಾಡ್ಕೊಂಡಿರೋದು ಅಕ್ಷಮ್ಯ ಅಪರಾಧ. ಜೊತೆಗೆ ಎಲ್ಲಿ ಬಂದರೆ ನಮ್ಮೇಲೂ ಸಹ ದೌರ್ಜನ್ಯ ಮಾಡಲಿಕ್ಕೆ ಮನುಷ್ಯ ಬರ್ತಾನೆ. ನೀವು ನೆನ್ನೆ ಮೊನ್ನೆ ಬಂದಿದ್ದರೆ ಇಡ್ತೀರಾ ಹೋಗ್ತೀರಾ ಅಂತ. ಜೊತೆಗೆ ನನಗೆ ಕಾಂಗ್ರೆಸ್ ಏಜೆಂಟ್ ಅಂತ ಬೇರೆ ನಿಂದಿಸ್ತಾನೆ. ಇದು ತಪ್ಪಿದು. ನಾನು ಸರ್ಕಾರಿ ನೌಕರ, ಯಾರು ಏಜೆಂಟು ಅಲ್ಲ, ಏನಲ್ಲ, ಮೇಲಾಗ್ತಾನೆ. ಜೊತೆಗೆ ಒಂದು ಸಾರ್ವಜನಿಕ ಸ್ವತ್ತನ್ನು ಕಾಪಾಡೋದು ನನ್ನ ಧರ್ಮ. ಹಾಗಾಗಿ ನಾನು ಮಾಡ್ತಿದ್ದೀನಿ. ಸಾರ್ವಜನಿಕ ವಲಯದಲ್ಲಿ ದೂರುಗಳು ಬಂದಾಗ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇನೆ. ಮುಂದಿನ ಇದುವರೆಗೂ ಏನು ಆದೇಶ ಮಾಡ್ತಾರೋ ಪ್ರಕಾರ ನಾನು ಅದ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸ್ತೀನಿ ಅವ್ರ ವಿರುದ್ಧ.